ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಭೆಗೂ ಮುನ್ನ ಒಮ್ಮತಕ್ಕೆ ಬರುವಂತೆ ಸಿಎಂ ಸೂಚನೆಯನ್ನ ಈ ಹಿಂದೆ ನೀಡಿದ್ರು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಒಳ ಮೀಸಲಾತಿ ವಿವಾದ ಏನಿದೆ ಅದು ಸಾಲ್ವ್ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಒಳ ಮೀಸಲಾತಿಗಾಗಿ ವಿಶೇಷ ಸಚಿವ ಸಂಪುಟ ಸಭೆ ಇವತ್ತು ನಡೀತಾ ಇದೆ. ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇನ್ನು ಸಭೆಗೂ ಮುನ್ನ ಅಂದ್ರೆ 2 ಗಂಟೆಗೆ ಈ ಒಂದು ಸಭೆ ಆರಂಭವಾಗಬೇಕಿತ್ತು, ಆದ್ರೆ 1 ಗಂಟೆಗಳ ಕಾಲ ಪೋಸ್ಟ್ಪೋನ್ ಮಾಡಲಾಯಿತು. ಈ ಸಭೆ ಆರಂಭಕ್ಕೂ ಮುನ್ನ ಒಮ್ಮತಕ್ಕೆ ಬರಬೇಕು ಅಂತ ಎಡಗೈ ಹಾಗೂ ಬಲಗೈ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿದ್ರು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಬಹುತೇಕ ಈ ಒಂದು ವಿವಾದ ಏನಿತ್ತು ಈ ವಿವಾದ ಸಾಲ್ವ್ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಸಾಕಷ್ಟು ಬಾರಿ ಈ ವಿಚಾರಕ್ಕಾಗಿ ಸಭೆಯನ್ನ ಕರೆದಿದ್ರು ಕೂಡ ಸಭೆ ಅಪೂರ್ಣವಾಗಿತ್ತು. ಯಾಕಂದ್ರೆ ಸಚಿವರು ಅಂದ್ರೆ ಒಬ್ರೊಬ್ರು ಒಪಿನಿಯನ್ ಒಂದೊಂದರ ಇರ್ತಾ ಇತ್ತು. ಹೀಗಾಗಿ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಒಂದು ಕನ್ಕ್ಲೂಷನ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತಿನ ಸಭೆಗೂ ಮುನ್ನವೇ ಸಿಎಂ ಒಂದು ಸೂಚನೆಯನ್ನ ನೀಡಿದ್ರು, ಒಮ್ಮತವನ್ನ ತಗೊಂಡೇ ನೀವು ಸಭೆಗೆ ಬರ್ಬೇಕು ಅಂತ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ, ಅದರ ಔಟ್ಪುಟ್ ಏನಿದೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾದು ಕುಳಿತಿದ್ದಾರೆ. ಹಾಗೆ ಈ ಒಂದು ಪರಿಶಿಷ್ಟ ಜಾತಿಗಳಿಗೆ ಲಭ್ಯವಿರುವಂತಹ 15% ಮೀಸಲಾತಿಯಲ್ಲಿ ವಿವಿಧ ಗುಂಪುಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ತೀರ್ಮಾನ ಕೈಗೊಳ್ಳುವುದಕ್ಕೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ನಡೀತಾ ಇದೆ. 3 ಗಂಟೆಗೆ ಆರಂಭವಾಗಿದೆ. ಹೀಗಾಗಿ ಈ ಒಂದು ಸಭೆಯಲ್ಲಿ ನಿರ್ಣಾಯಕ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆಯಲ್ಲಿ ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇನ್ನು ಒಳ ಮೀಸಲಾತಿಗಾಗಿ ಮಹತ್ವದ ಸಭೆ ನಡೀತಾ ಇದೆ. ಹೀಗಾಗಿ ಎಲ್ಲಾ ವಿವಾದಗಳು ಸಾಲ್ವ್ ಆಗಿ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಇವತ್ತು, ಹೇಗೆ? ಇಂದು ಏನು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಒಂದು ವಿಷಯ ಚರ್ಚೆ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ಅವರು ಇಂದು ನಿರ್ಣಯವನ್ನ ಅಂತಿಮಗೊಳಿಸ್ತಾರ ಇಲ್ವಾ ಅಂತಂದ್ರೂ ಸಹ ಒಂದಷ್ಟು ಡೌಟ್ಗಳಿವೆ. ಯಾಕಂದ್ರೆ ಈಗ ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಸಚಿವ ಸಂಪುಟ ಸಭೆಯ ವರದಿ ಇದೆ. ಆ ವರದಿನಲ್ಲಿ 5.3, 5.3 ಮತ್ತು 4.4 ಮೂರು ರೇಷಿಯೋದಲ್ಲಿ ಅಥವಾ ಅನುಪಾತದಲ್ಲಿ ಈ ಒಂದು ಮೀಸಲಾತಿನ ಹಂಚಿಕೆಯನ್ನು ಮಾಡ್ಕೊಳ್ಬೇಕು ಅಂತ ಚಿಂತನೆಯಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ. ಆ ವರದಿಯನ್ನ ನಾವು ಯಾವುದೇ ಆದ್ರೂ ಸಹ ವರದಿಯನ್ನು ಜಾರಿಗೊಳಿಸಲೇಬೇಕು ಅಂತ ಅನ್ನೋದನ್ನ ಈಗಾಗಲೇ ಸಚಿವ ಎಸ್ ಸಿ ಮಾದೇವಪ್ಪರ ನಿವಾಸದಲ್ಲಿ ಸಭೆ ಸೇರುವಂತ ಸಚಿವರುಗಳು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಯಾವುದೇ ಆದ್ರೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಈ ಒಂದು ವಿಷಯದಲ್ಲಿ ಇತ್ಯರ್ಥವನ್ನ ಮಾಡಬೇಕು. ಸಚಿವರುಗಳು ಈ ಒಂದು ಮೀಸಲಾತಿ ಪ್ರಮಾಣವನ್ನ ಮರುವರ್ಗೀಕರಣ ಮಾಡಲಿಕ್ಕೆ